ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒದ್ಲು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಕಡೆ ಒದ್ಲು ಜಾಸ್ತಿ ನಾಗದೇವರಿಗೆ ಮತ್ತು ದೈವಕ್ಕೆ ಪ್ರಸಾದ ಮಾಡಿ ಇಡ್ತಾರೆ. ಒಮ್ಮೊಂದು ಸಲ ಜಾಸ್ತಿ ಮನೆಗೆ ತಂದಾಗ ಅದನ್ನು ಬಿಸಾಡೋ ಬದಲು ಇದರ ದೋಸೆ ಮಾಡಿದರೆ ತುಂಬ ರುಚಿ ಆಗ್ತದೆ. ಇಲ್ಲಿ 2 ಮುಳ್ಳು ಸೌತೆಕಾಯಿ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಸಿಪ್ಪೆ ತೆಗೆದು ತುರಿದು ಆ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಹಾಗೆ ಇದಕ್ಕೆ ಅರ್ಧ ತೆಂಗಿನಕಾಯಿ ಅಥವಾ 1 ಕಪ್ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು, ಹಾಗೆ ಇಲ್ಲಿ ಇದು ನೋಡಿ ಹೊದ್ಲು, ಇದಕ್ಕೆ ಮಂಗಳೂರಿನಲ್ಲಿ ಪೊದ್ದಲ್ ಅಂತ ಕೂಡ ಹೇಳ್ತೇವೆ. ಇದರಲ್ಲಿ ತುಂಬ ಭತ್ತ ಇರ್ತದೆ. ಇದರಲ್ಲಿರುವ ಭತ್ತ ಎಲ್ಲ ಕ್ಲೀನ್ ಮಾಡಿ ನಂತರ ಇಲ್ಲಿ 2 ಕಪ್ ತಗೊಂಡಿದ್ದೇನೆ. ಈಗ ಇದನ್ನು 1-2 ಸಲ ನೀರು ಹಾಕಿ ಚೆನ್ನಾಗಿ ತೊಳೆಬೇಕು. ಆನಂತರ ಇದರಲ್ಲಿರುವ ನೀರನ್ನು ಈ ರೀತಿ ಸರಿಯಾಗಿ ಹಿಂಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ಮುಳ್ಳು ಸೌತೆಕಾಯಿಯಲ್ಲಿ ನೀರಿನಂಶ ಜಾಸ್ತಿ ಇರುವುದರಿಂದ ಇದಕ್ಕೆ ನೀರು ಹಾಕದೆ ಇದನ್ನು 1-2 ಸುತ್ತು ಗ್ರೈಂಡ್ ಮಾಡಿ ತರಬೇಕು. ನೋಡಿ, ಈ ರೀತಿ ತರಿ ಗ್ರೈಂಡ್ ಮಾಡಿದ್ದೇನೆ. 2 ಕಪ್ ದೋಸೆ ರೈಸ್ 5 ಗಂಟೆ ನೀರಿನಲ್ಲಿ ನೆನೆ ಹಾಕಿದ್ದೆ. ಇದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಆನಂತರ ಇದನ್ನು ಕೂಡ ಅದರೊಟ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ನಮ್ಮ ಸಿಹಿಗೆ ಬೇಕಾದಷ್ಟು ನೋಡಿಕೊಂಡು ಬೆಲ್ಲವನ್ನು ಹಾಕಿಕೊಳ್ಬೇಕು. ತುಂಡು ಬೆಲ್ಲ ಕೂಡ ಹಾಕಿಕೊಳ್ಬೋದು. ನಾನಿಲ್ಲಿ ಜೋನಿ ಬೆಲ್ಲ 3 ಚಮಚದಷ್ಟು ಹಾಕ್ತಾ ಇದ್ದೇನೆ. ಸಿಹಿ ಇಷ್ಟಪಡದವರು ಬೆಲ್ಲ ಹಾಕದೆಯೂ ಇದೇ ರೀತಿಯಲ್ಲಿ ಮಾಡಿಕೊಳ್ಬೋದು. ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಇದನ್ನು ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ನಾನಿಲ್ಲಿ ನೋಡಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡಿದ್ದೇನೆ. ಈ ರೀತಿ ಕ್ರೀಮ್ ಥರ ಆಗಬೇಕು. ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ತೇವೆ ಅಷ್ಟು ದೋಸೆ ಚೆನ್ನಾಗಿ ಬರ್ತದೆ. ಇದನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೆಲ್ಲ ಹಾಕಿದ್ರಿಂದ ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕಿ, ಒಮ್ಮೆಲೆ ಜಾಸ್ತಿ ಹಾಕೋದು ಬೇಡ. ಇದು ಸ್ವಲ್ಪ ದಪ್ಪ ಇದೆ ಅನ್ನಿಸ್ತಾ ಇದೆ, ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೇನೆ. ಹಿಟ್ಟು ತುಂಬ ದಪ್ಪ ಕೂಡ ಹಾಕಬಾರ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ದೋಸೆ ಮಾಡಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಹಾಗಾಗಿ 1-2 ಗಂಟೆ ಆದರೂ ಇದನ್ನು ಇಟ್ಟು ಬಿಡಬೇಕು ಮುಚ್ಚಳ ಮುಚ್ಚಿ. 2 ಗಂಟೆ ನಂತರ ಇದರಲ್ಲಿ ದೋಸೆ ಮಾಡಿ ತುಂಬ ಕಣ್ಣಾಗಿ ಒಳ್ಳೆಯ ದೋಸೆ ಬರ್ತದೆ. ಈಗ 2 ಗಂಟೆಯ ನಂತರ ನೋಡಿ, ಹಿಟ್ಟು ಏನು ಉದುಗು ಬರುವುದಿಲ್ಲ, ಆದರೆ ದೋಸೆ ಮಾಡುವಾಗ ತುಂಬ ಒಳ್ಳೆ ಬರ್ತದೆ, ಸಾಫ್ಟಾಗಿ ಬರ್ತದೆ. ಈಗ ನಾನು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿ ಸ್ವಲ್ಪ ತೆಳುವಾಗಿ ಹರಡಿಕೊಂಡು ಮುಚ್ಚಳ ಮುಚ್ಚಿ 2 ನಿಮಿಷ ಬಿಡಿ. ಆನಂತರ 2 ನಿಮಿಷದ ನಂತರ ಮುಚ್ಚಳ ತೆಗೆದು ಇದಕ್ಕೆ ತುಪ್ಪ ಹಚ್ಚಿದರೆ ಒಳ್ಳೆಯದು, ತುಂಬ ರುಚಿಯಾಗಿರುತ್ತೆ. ಅಥವಾ ಎಣ್ಣೆಯನ್ನು ಕೂಡ ಹಾಕಿಕೊಳ್ಬೋದು. ಈಗ ಇದಕ್ಕೆ ನಾನು ತುಪ್ಪ ಹಚ್ಚಿದ್ದೇನೆ. ಆನಂತರ ಮಗುಚಿ ಹಾಕಿದನು ಚೆನ್ನಾಗಿ ಕೆಂಪಗೆ ಆಗುವವರೆಗೆ ಇದನ್ನು ಕಾಯಿಸಿಕೊಳ್ಬೇಕು. ಕೆಂಪಗೆ ಆದರೆ ಮಾತ್ರ ಇದು ದೋಸೆ ತಿನ್ನಲಿಕ್ಕೆ ರುಚಿ ಆಗ್ತದೆ. ನೋಡಿ, ಈ ರೀತಿ ಆಗಬೇಕು. ಈ ರೀತಿ ಒದ್ಲು ದೋಸೆ ಮಾಡಿ ಇದನ್ನು ತುಪ್ಪದ ಜೊತೆ ತಿಂದು ನೋಡಿ, ತುಂಬ ರುಚಿ ಆಗ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.